ಎಲ್ಲರಿಗೂ ನಮಸ್ಕಾರ. ಹಲೋ ಎವ್ರಿವನ್. ಇಟ್ಸ್ ಅಮ್ಮನ ಅಡುಗೆ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಮ್ಮ ಮನೇಲಿ ನಮ್ಮಮ್ಮ ಸಬ್ಬಕ್ಕಿ ಪಾಯಸ ಮಾಡ್ತಾ ಇದ್ದಾರೆ. ಅದನ್ನು ಹೇಗೆ ಮಾಡ್ತಾರೆ ಅಂತ ನೋಡೋಣ ಬನ್ನಿ. ಸಬ್ಬಕ್ಕಿ ಪಾಯಸ ಮಾಡ್ತಾಯಿದ್ದೀನಿ. ಅದು ಸಬ್ಬಕ್ಕಿ ನೆನೆ ಹಾಕ್ತಾಯಿದ್ದೀನಿ. ಒಂದು 2 ಅವರ್ಗೆ ಮುಂಚೆ ನೆನೆ ಹಾಕಿದ್ದೀನಿ. 1 ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ. ಸಬ್ಬಕ್ಕಿ ಹುರ್ಕೊತಾ ಇದ್ದೀನಿ. ಇವಾಗ ತುಪ್ಪದಲ್ಲಿ ಒಂದು 5 ನಿಮಿಷ ಹುರ್ಕೊಳ್ಳೋಣ ಸಣ್ಣ ಉರಿಯಲ್ಲಿ. ಒಂದು 1/4 ಬಟ್ಲಷ್ಟು ನೀರು ಹಾಕಿದ್ದೀನಿ. ಅರ್ಧ ಬಟ್ಲು ಸಬ್ಬಕ್ಕಿಗೆ 1/4 ಬಟ್ಲು ನೀರು ಹಾಕಿದ್ದೀನಿ. ಸಕ್ಕರೆ 1.5 ಬಟ್ಲಷ್ಟು ಹಾಕಿದ್ದೀನಿ. ನಾನು ರುಚಿ ನೋಡಿಕೊಂಡು ಒಂದು ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ. ಹಾಲು 1.25 ಲೋಟ ಅಷ್ಟು ಹಾಕಿದ್ದೀನಿ. ಸ್ವಲ್ಪ ಸಕ್ಕರೆ ಕಡಿಮೆ ಆಗಿತ್ತು, ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೊಂಡಿದ್ದೀನಿ. ಟೋಟಲ್ 1.5 ಕಪ್ ಹಾಕಿದ್ದೀನಿ. ಈಗ ತುಪ್ಪ ಒಗ್ಗರಣೆ ಕೊಡ್ತಾಯಿದ್ದೀನಿ. 1 ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ. ಬಾದಾಮಿ ಹಾಕಿದ್ದೀನಿ. ನಾನು ಗೋಡಂಬಿ ದ್ರಾಕ್ಷಿ ಹಾಕಿಲ್ಲ, ಬಾದಾಮಿ ಮಾತ್ರ ಹಾಕಿದ್ದೀನಿ. ಫ್ರೈ ಮಾಡಿ ಹಾಕ್ಕೊತಾ ಇದ್ದೀನಿ ಈಗ. ಈಗ 1-2 ನಿಮಿಷ ಕುದಿ ಬಂದರೆ ಸಬ್ಬಕ್ಕಿ ಪಾಯಸ ರೆಡಿಯಾಗಿದೆ. ಸಬ್ಬಕ್ಕಿ ಪಾಯಸ ಅಂತೂ ತುಂಬ ರುಚಿಯಾಗಿತ್ತು. ನೀವು ಈ ರೆಸಿಪಿನ ಖಂಡಿತ ಟ್ರೈ ಮಾಡಿ ಮತ್ತು ಟೇಸ್ಟ್ ಮಾಡಿ ಅಂತ ಹೇಳ್ತಾ, ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಹಾಗೂ ಶುಭ ದಿನ.